ಆಗಿದೆ. ಚಿತ್ರವನ್ನು ಎ.ಪಿ. ಅರ್ಜುನ್ ನಿರ್ದೇಶಿಸಿದ್ದಾರೆ ಮತ್ತು ಧ್ರುವ ಸರ್ಜಾ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ. ಚಿತ್ರವು ಅಕ್ಟೋಬರ್ 11, 2024 ರಂದು ಬಿಡುಗಡೆಯಾಗಲಿದೆ ಮತ್ತು ₹150 ಕೋಟಿಗಳ ಬಜೆಟ್ ಅನ್ನು ಹೊಂದಿದ್ದು, ಈ ಚಿತ್ರವು ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿಕಾರಿ ಶ್ರೇಣಿಯಲ್ಲಿದೆ. ಕತೆ ಮತ್ತು ವಿಷಯ: ಮಾರ್ಟಿನ್ ಕತೆ ಲೆಫ್ಟಿನೆಂಟ್ ಬ್ರಿಗೇಡಿಯರ್ ಅರ್ಜುನ್ ಸಕ್ಸೇನಾ, ಧ್ರುವ ಸರ್ಜಾ, ನ ಮೇಲ್ವಿಚಾರಣೆಯಲ್ಲಿ ಸಾಗುತ್ತದೆ. ಈ ಕತೆ ಪಾಕಿಸ್ತಾನದಿಂದ ಭಾರತಕ್ಕೆ ಉಲ್ಲೇಖಿಸುತ್ತದೆ ಮತ್ತು ಅರ್ಜುನ ತನ್ನ ವಾಸ್ತವಿಕ ಶ್ರೇಷ್ಠತೆಯನ್ನು ಹುಡುಕುತ್ತಾ, ಕಪ್ಪು ಮಾರುಕಟ್ಟೆ ವ್ಯಾಪಾರಿಗಳ ವಿರುದ್ಧ ಹೋರಾಡುತ್ತಾನೆ, ಇದು ಭಯೋತ್ಪಾದಕರೊಂದಿಗೆ ಜೋಡಣೆ ಮಾಡಿಕೊಂಡಿದೆ. ಅವರು ತಮ್ಮ ದೇಶವನ್ನು ರಕ್ಷಿಸಲು ಯಾವುದೇ ಅಡಚಣೆಯಲ್ಲಿಯೇ ಹೋರಾಟ ಮಾಡುತ್ತಾರೆ. ನಟ ಮತ್ತು ನಟಿಯರ ಕಾರ್ಯಕ್ಷಮತೆ: ಈ ಚಿತ್ರದಲ್ಲಿ ಧ್ರುವ ಸರ್ಜಾ ಕೂಡಲೇ ನಟಿಸುತ್ತಾರೆ, ಅವರು ಅವರ ಪಾತ್ರದಲ್ಲಿ ಶಕ್ತಿಯುತ ಪ್ರದರ್ಶನ ನೀಡುತ್ತಿದ್ದಾರೆ. ವೇಭವಿ ಶಂದಿಲ್ಯ, ಅನ್ವೇಷಿ ಜೈನ್, ಸುಕೃತಾ ವಾಗ್ಲೆ, ಆಚ್ಯುತ್ ಕುಮಾರ್, ಮತ್ತು ನ ಡಿಕಟನ್ ಧೀರ್ ಮುಂತಾದ ನಟರು ಮಹತ್ವಪೂರ್ಣ ಪಾತ್ರಗಳಲ್ಲಿ ಕಾಣಿಸುತ್ತಾರೆ. ಈ ಚಿತ್ರದಲ್ಲಿ ಇವರು ತಮ್ಮ ಕಲೆಯ ಮೂಲಕ ಕಥೆಗೂ, ಭಾವನೆಗೂ ದಿಟ್ಟತನವನ್ನು ಸೇರಿಸುತ್ತಾರೆ. ಸಂಗೀತ ಮತ್ತು ಶ್ರೇಣೀಬದ್ಧತೆ: ಚಿತ್ರದ ಸಂಗೀತವನ್ನು ಮಣಿ ಶರ್ಮಾ ಮತ್ತು ರವಿ ಬಸ್ರೂರ್ ಅವರು ಬರೆದಿದ್ದಾರೆ, ಮತ್ತು ಈ ಸಂಗೀತವು ಚಿತ್ರದ ಭಾವನೆಯನ್ನು